ಅದು ಇಂಥ ಚೆನ್ನಾಗಿರೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದು ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲರೂ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಬಂದು ಮೂವಿನ ಎಂಜಾಯ್ ಮಾಡಿ ನಿಮ್ಮ ರಿವ್ಯೂಸ್ನ ಶೇರ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಪಕ್ಕ ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನಿಷಾ ಗೌಡಾಡಿ. ನಾನು ಅಂಬರಗುಡ್ಡ ಎನ್ನುವ ಸಿನಿಮಾದಲ್ಲಿ ಚಿನ್ನೆ ಎಂದು ಪಾತ್ರ ಮಾಡಿದ್ದೇನೆ. ಧನ್ಯವಾದಗಳು. ಭಯ ಅನ್ನಿಸ್ತಾ ಅಂಬರಗುಡ್ಡದಲ್ಲಿ? ಇಲ್ಲ. ಕೊಡು. ಹಾಯ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಬಂದಿರುವ ಪ್ರೆಸ್, ಮೀಡಿಯಾ, ಗುರು ಎರಡು ನನ್ನ ಸಹಪಾಠಿಗಳಿಗೂ ನಮಸ್ಕಾರಗಳು. ನಾನು ಖುಷಿ ಗೌಡ ಡಿ ಅಂತ. ನಾನು ಅಂಬರಗುಡ್ಡ ಮೂವಿಲಿ ಖುಷಿ ಪಾತ್ರ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿದ್ರ ಟ್ರೈಲರು? ಖುಷಿ ನೋಡಿ ಎಲ್ಲರಿಗೂ ಖುಷಿ ಆಯ್ತು ಅಂದ್ಕೊತೀನಿ. ಇನ್ನು ಇವತ್ತು ಇಲ್ಲಿ ಕೂತಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಆದ ನಮ್ಮ ಡ್ಯಾಡಿ. ಇವತ್ತು ನಿಂತಿದ್ದೀವಿ ಅಂದರೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಇಟ್ಸ್ ನಾಟ್ ಈಸಿ ಆಸ್ ಅ ಡೈರೆಕ್ಟರ್ ಪ್ಲಸ್ ಆ್ಯಕ್ಟರ್. ಮತ್ತು ನಮ್ಗೆ ಆ್ಯಕ್ಟಿಂಗೇ ಗೊತ್ತಿಲ್ಲದವ್ರಿಗೆ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ಟು 1 ಮಂತ್ ಫುಲ್ ರಿಹರ್ಸಲ್ ಮಾಡಿ ನಮಗೆ ಫುಲ್ ಕಾನ್ಫಿಡೆನ್ಸ್ ತುಂಬಿ ನಮ್ಮ ಮೇಲೆ ಇಟ್ಕೊಂಡು ಇಷ್ಟೆಲ್ಲ ನಮ್ಮ ಇಲ್ಲಿವರೆಗೂ ತಂದಿದ್ದಾರೆ. ಈ ಚಾನ್ಸ್ ಕೊಟ್ಟಿರೋ ವಿಷ್ಣು ಸರ್ಗೆ ದೊಡ್ಡ ಟ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ಫಿಲಮಲ್ಲಿ ಕಾಮಿಡಿ ಪಾತ್ರ ಕೊಟ್ಟಿದ್ರು. ಆ ಪಾತ್ರದ ಹೆಸರು ಬಂದ್ಬಿಟ್ಟು ಗಣೇಶ ಅಂತ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್. ಈ ಪಾತ್ರ ಎಲ್ಲದರಲ್ಲೂ ಇದೆ ಅಲ್ವಾ? ನಾಗರಹೊಳೆ, ಏಜೆಂಟ್ 1, 2, 3 ಎಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ್ ಅಂತ. ನಾನು ಇಷ್ಟೊಂದು ಕಡೆ ಆಡಿಷನ್ ಕೊಟ್ಟಿದ್ದೆ. ಎಲ್ಲ ಕರಿತೀನಿ ಅಂದರೂ ಕರೀಲಿಲ್ಲ. ನನಗೊಂದು ಆಸೆ ಇತ್ತು, ನಾನು ಒಳ್ಳೆ ಟೀಲ್ ಬರಬೇಕು, ದೊಡ್ಡ ಸ್ಕ್ರೀನ್ ಕಾಣಿಸ್ಕೋಬೇಕು ಅಂತ. ಇನ್ನೊಂದು ಸಲ ಇಲ್ಲಿ ಕ್ಯಾಸ್ಟಿಗೆ ರೆಫರೆನ್ಸ್ ಅಂತ ಇತ್ತು, ಅದನ್ನು ನೋಡಿದೆ. ಹೋಗಿ ಆಡಿಷನ್ ಕೊಟ್ಟೆ. 100% ಕರಿತೀನಿ ಅಂದರು. ನಂಗೆ ಡೌಟ್ ಇತ್ತು ಕರೀತಾರೋ ಇಲ್ವೋ ಅಂತ. ಕರೆದ್ರು. ವಿಷ್ಣು ತೇಜ ಸರ್ ನನ್ನ ಜೊತೆ ದೊಡ್ಡ ಸ್ಕ್ರೀನ್ ಹಂಚ್ಕೊಂಡ್ರು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ನಂದು ಮತ್ತು ಗಣೇಶಂದು ತುಂಬ ಚೆನ್ನಾಗಿ ಕಾಮಿಡಿ ಇದೆ, ಕಾಮಿಡಿ ಸೀನ್ಸು. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ, ಚಿತ್ರಮಂದಿರದಲ್ಲಿ ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಇದೆರಡು ಲೈನ್ ಡೈಲಾಗ್ನ ಹೇಳು ಅಂತ ಹೇಳ್ತಾರೆ. 2-3 ಲೈನ್ ಇರುತ್ತೆ ಡೈಲಾಗು. ನಾನು ಹೇಳ್ತೀನಿ. 1-2-3 ಹೇಳೋಕ್ಕೂ ಮುಂಚೆನೇ ಒಂದು ಲೈನ್ ಹೇಳಿದ ತಕ್ಷಣ ಚಿನ್ನ ಓಕೆ ಫಿಕ್ಸ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಒಂದೇ ಮಾತಿಗೆ ಒಂದು ಡೈಲಾಗ್ ಹೇಳಿದ ತಕ್ಷಣ ಓಕೆ ಮಾಡೋಣ ಇವ್ನು ವರ್ಕ್ಶಾಪ್ ರೆಡಿ ಮಾಡೋಣ ಅಂತ ಹೇಳ್ತಾರೆ. ವರ್ಕ್ಶಾಪಿಗೆ ರೆಡಿ ಮಾಡೋ ಎಲ್ಲಿಂದ ಬರೋದು ಅಂತ ಕೇಳ್ತಾರೆ. ಹಿಂಗೆ ಮೈಸೂರಿಂದ ಬರೋದಣ್ಣ ಅಂತ ಕೇಳ್ತಾರೆ. ಅವಾಗ ಅವರು ವರ್ಕ್ಶಾಪ್ ಎಲ್ಲ ನಡೀತಿದೆ. ಅದಕ್ಕೆ ಫಸ್ಟು ನನಗೆ ವಿಷ್ಣುವಣ್ಣನ ಭೇಟಿ ಮಾಡಿದ ವಿಶ್ವಾಸಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಷ್ಣುವಣ್ಣ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನಗೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅದನ್ನ ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ನೋಡಿ ಹೇಳಬೇಕು ಅಷ್ಟೇ. 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಿವಾಂಶಿ ಅಂತ. ಸೊ ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಟೀಚರ್ ಪಾತ್ರ. ಸೊ ಟೀಚರ್ ಆಗೋದು ಇಟ್ಸ್ ನಾಟ್ ಒಂದು ಚಿಕ್ಕ ವಿಷಯ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಮಕ್ಕಳನ್ನ ನೋಡ್ಕೊಳ್ಳುವಂಥ ವಿಷಯ ಆ್ಯಂಡ್ ಒಂದು ಮಕ್ಕಳಿಗೆ ಟೀಚ್ ಮಾಡುವಂಥ ವಿಷಯ. ಸೊ ತುಂಬ ಖುಷಿ ಇದೆ ಈ ಪಾತ್ರ ತಂದುಕೊಟ್ಟಿದೆ ನನಗೆ. ಆ್ಯಂಡ್ ಎಲ್ರಿಗೂ ನಾನು ಈ ಟೀಮಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಹೆಲ್ಪ್ ಮಾಡಿದ್ದಾರೆ. ಈ ಟೀಮಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮಂಥ ಈ ಹೊಸ ಆರ್ಟಿಸ್ಟ್ಗಳಿಗೆ ಬೆಳೆಸಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಪಿಕ್ಚರ್ನ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ನಮಗೆ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದ ನಾಯಕ ನಟಿಗೆ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಸೊ ಈ ಸಿನಿಮಾದಲ್ಲಿ ನಾನು ಒಂದು ವೆರಿ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು ವಿಶ್ವಣ್ಣ ಆ್ಯಂಡ್ ಮಾದೇಶನ್ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ನಾನು ಈ ಸಿನಿಮಾಗೆ ಬಂದಿದ್ದೆ ಬೇರೆ ಕ್ಯಾರೆಕ್ಟರ್ಗೆ. ಇಲ್ಲ ನಿನ್ನಲ್ಲಿ ಈ ಪಾತ್ರನೂ ಮಾಡ್ಬೋದು ಅಂತ ಗುರುತಿಸಿ ಇವರಿಬ್ಬರು ಡಿಸ್ಕಸ್ ಮಾಡಿ ರಾತ್ರಿ ಮಾಡಿದಂಥ ಪಾತ್ರನೇ ಅದು ಪಾಂಡು ಅನ್ನೋ ಕ್ಯಾರೆಕ್ಟರ್, ಒಂದು ಕಾಮಿಡಿ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ವಿಷ್ಣುವಣ್ಣ ಫಾರ್ ಗಿವಿಂಗ್ ಎ ಗುಡ್ ಆಪರ್ಚುನಿಟಿ ನನಗೆ. ಸೊ ನಾನು ಒಂದು 36 ಸಿನಿಮಾ ಕಂಪ್ಲೀಟ್ ಆಗಿದೆ ನನ್ನ ಚಿತ್ರರಂಗದಲ್ಲಿ. ಸೊ ಆ ಸಿನಿಮಾದಲ್ಲಿ ದಿಸ್ ವಾಸ್ ದ ಬೆಸ್ಟ್ ನನಗೆ ಅನಿಸಿದ್ದು. ನಾನು ಸ್ಯಾಟಿಸ್ಫೈ ಆಗಿರೋದು ಈ ಪಾತ್ರದ ಮುಖಾಂತರ. ಆ್ಯಂಡ್ ಈ ಸಿನಿಮಾ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಬ್ಯೂಟಿಫುಲ್ ಜರ್ನಿ.
ಒಂದು ಫ್ಯಾಮಿಲಿ ಥರ ಇರುವಂಥ ಜರ್ನಿ. ಈ ಸಿನಿಮಾ ತಂಡ ಆಗಿರ್ಬೋದು, ಮಕ್ಕಳುಗಳು ಅವ್ರು ಕೊಡೋವಂಥ ಕ್ವಾಟ್ಲೆಗಳಿತ್ತಲ್ಲ, ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಮಗೆ ಸೆಟ್ಟಲ್ಲಿ, ಅಷ್ಟು ಕ್ವಾಟ್ಲೆಗಳು ಕೊಡ್ತಾ ಇದ್ರು. ಆ್ಯಂಡ್ ಇಡೀ ಟೀಮು ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ತಮ್ಮ ವಿತ್ ಬ್ಲೆಸ್ಸಿಂಗ್ಸ್ ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಅಣ್ಣ ಆ್ಯಂಡ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ದೀಪು ಜೆ ಕೃಷ್ಣ ಅವ್ರ ಮಗ, ಸರ್ ಅವ್ರ ಮಗ, ಅವ್ರ ತಂದೆ ಜೊತೆನೂ ಕೆಲಸ ಮಾಡಿದೆ, ಮಗನ ಜೊತೆನೂ ಕೆಲಸ ಮಾಡಿದೆ. ದೀಪು ಒಂದು ವರ್ಕ್ ಮಾಡಿದಾಗ ಒಂದು ಅದ್ಭುತವಾದ ಕ್ಯಾಮ್ರಾಮನ್ ನನಗೆ ಅನಿಸ್ತು. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಟೆಕ್ನಿಷಿಯನ್ಸ್, ಮೇಕಪ್ ಮ್ಯಾನ್ ಆಗಿರ್ಬೋದು, ಆಮೇಲೆ ಮಾದೇಶ್ ಆಗಿರ್ಬೋದು, ನಮ್ಮ ಕೋ ಆರ್ಟಿಸ್ಟ್, ಸುಮಾರು ಜನ ಬಂದಿದ್ದಾರೆ ಕಲಾವಿದರುಗಳು. ಥ್ಯಾಂಕ್ ಯು ಕವಿತಾ ಮೇಡಮ್, ಥ್ಯಾಂಕ್ ಯು. ನಮ್ಗೆ ಎಷ್ಟೋ ಸರಿ ಅನ್ನ ಹಾಕಿದ್ದಾರೆ ಅವರು. ಥ್ಯಾಂಕ್ ಯು ಆನ್ ದ ಸೆಟ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬೆಟ್ಟ ಗುಡ್ಡಗಳು, ಹರಿಯುವ ನೀರು, ಮುನಿರಾಜ್, ಪ್ರಕೃತಿ, ಪ್ರಾಣಿಗಳು, ಅದ್ರ ಜೊತೆಗೆ ಹಾಸ್ಯ ಮಾಡ್ತಿರ್ತಕ್ಕಂತಹ ಪುಟಾಣಿ ಮಕ್ಕಳು, ಸಾಹಸವನ್ನ ಮಾಡ್ತಿರ್ತಕ್ಕಂತಹ ಪುಟಾಣಿ ಮಕ್ಕಳು. ನನಗನ್ಸುತ್ತೆ ವಿಷ್ಣು ತೇಜ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ಮಾಪಕ, ನಿರ್ದೇಶಕ ಅಲ್ಲದೆ ಇದಕ್ಕೆ ಅತ್ಯಂತ ಪರಿಶ್ರಮ ಹಾಕಿ ಒಂದು ಅದ್ಭುತ ಕಲೆಯನ್ನ, ಕಲಾತ್ಮಕ ಚಿತ್ರವನ್ನ ಒಂದು ಕರ್ನಾಟಕಕ್ಕೆ, ಕನ್ನಡ ಚಿತ್ರೋದ್ಯಮಕ್ಕೆ ಕೊಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಆಗುತ್ತೆ. ಖಂಡಿತವಾಗಿ ಈ ಚಿತ್ರ ಕೇವಲ ಮನರಂಜನೆ ಅಲ್ಲದೆ ಒಂದು ಸಂದೇಶವನ್ನು ಕೊಡೋ ಚಿತ್ರ ಆಗುತ್ತೆ ಅನ್ನೋ ಒಂದು ಭಾವನೆ ನನಗೆ ಸಂಪೂರ್ಣವಾಗಿದೆ. ಈ ಟ್ರೇಲರ್ ನೋಡಿದ್ರೆ, ಅದರ ಸಂಗೀತವನ್ನ, ಸಾಹಿತ್ಯವನ್ನ ನೋಡಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಮಕ್ಕಳ ಚಿತ್ರೋತ್ಸವದಲ್ಲಿ, ಇಡೀ ದೇಶದಲ್ಲಿ ಇದು ಪ್ರಶಸ್ತಿಗಳನ್ನ ಪಡೆಯುತ್ತೆ. ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಪಡೆಯುತ್ತೆ, ಕೇಂದ್ರದ ಪ್ರಶಸ್ತಿಯನ್ನು ಪಡೆಯುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರೋತ್ಸವಗಳಲ್ಲಿ ಇದು ಭಾಗಿಯಾಗುತ್ತೆ ಅನ್ನೋ ಒಂದು ಭರವಸೆ ನನಗೆ ಖಂಡಿತವಾಗಿ ಪರಿಶ್ರಮದಲ್ಲಿ ನನಗೆ ಕಾಣಿಸ್ತಾ ಇದೆ. ಇವತ್ತು ಅಂಬರಗುಡ್ಡ ಧ್ವನಿ ಸುರುಳಿ ಮತ್ತು ಟ್ರೈಲರ್ ಲಾಂಚ್ಗೆ ನಾನು ಬಂದಿದ್ದು ಸಂತೋಷ ಆಗಿದೆ. ಇದು ಒಂದು ಅದ್ಭುತವಾದ ಚಿತ್ರವಾಗಿ ಹೊರಹೊಮ್ಮಲಿ, ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ಎಲ್ಲರ ಜನರ ಸಹಕಾರ ಇವರಿಗೆ ಅದಕ್ಕೆ ಸಿಗಲಿ, ಮತ್ತೆ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಎಂದು ನಾನು ಹಾರೈಸ್ತೀನಿ. ಧನ್ಯವಾದಗಳು. ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಎಲ್ಲರಿಗೂ ವಂದನೆಗಳು. ಇವತ್ತು ಈ ಸಿನಿಮಾ ನಮ್ಮ ದಿವಾಕರ್ ಮಾಡಿದಂಥ ಒಂದು ಸಿನಿಮಾ, ಇದಿಷ್ಟು 4ನೇ ಸಿನಿಮಾ. ಅವನು ಇನ್ನೂ ಎತ್ತರವಾಗಿ ಬೆಳೀಲಿ, ಈ ಸಿನಿಮಾ ಇನ್ನೂ ಅಂತಾರಾಷ್ಟ್ರೀಯ ಒಳಗೆ ಇದು ಹೋಗಲಿ. ಮಕ್ಕಳು ಸಿನಿಮಾ ಕಡಿಮೆ ಬರ್ತಾವೆ, ಆದರೂ ನಮ್ಮ ಸಿನಿಮಾದಲ್ಲಿ ಮಕ್ಕಳ ಸಿನಿಮಾ ಅಂದರೆ ಒಂದು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅಂತ ನೋಡೋದಕ್ಕಿಂತ ಈ ಮಾಧ್ಯಮದರು ಅದಕ್ಕೋಸ್ಕರ ಒಂದು ದೊಡ್ಡದೊಂದು ಮಾಡಿಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನೀವೆಲ್ಲ ಸಹ ಆಶೀರ್ವಾದ ಮಾಡಬೇಕು ಅಂತ ನನಗೆ. ಧನ್ಯವಾದಗಳು ಸರ್. ಗೋಷ್ಠಿ ಮಾಧ್ಯಮದವರೆಗೂ, ಅಂಬರಗುಡ್ಡ ನಮ್ಮ ಸ್ನೇಹಿತರಾದಂಥ ದಿವಾಕರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ನೋಡಿ. ಶುಭ ಅಂಬರಗುಡ್ಡ ಚಿತ್ರ ಎಲ್ಲರಿಗೂ. ವಿಷ್ಣು ತೇಜ ಅವರು ನಮ್ಮ ತುಂಬ ಹಳೇದು ಫ್ರೆಂಡ್ಶಿಪ್ಪಲ್ಲಿ ಬಂದಿರೋದು, ತುಂಬ ಹಳಬರು. ಸೊ ಅವರು ಒಂದು ಸಿನಿಮಾ ಅಲ್ಲ, ಈ ಸುಮಾರು ಸಿನಿಮಾ 4ನೇ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಅವ್ರ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು ಅಂದರೆ, ಇದೇ ರೀತಿ ಬರಬೇಕು, ಈ ಸಿನಿಮಾದಲ್ಲಿ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಗಲಿ, ಒಂದು ಸೀನ್ ಆಗಲಿ ಇದೇ ಥರ ಬರಬೇಕು ಅನ್ನೋ ಆ ಡಿಸ್ಕಷನ್ ಇತ್ತಲ್ಲ, ಅದು ಇವತ್ತು ಈ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಕಷ್ಟಪಟ್ಟಿದ್ದಾರೆ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾಡಿದ್ದಾರೆ. ಅವರ ಎಫರ್ಟ್ಗೆ ಎಷ್ಟು ಏನು ಹೇಳಿದ್ರು ನಿಜವೂ ಕಡಿಮೆನೆ. ನಾನು ಕೂಡ ಆ್ಯಸ್ ಎ ಸ್ನೇಹಿತ, ಆ್ಯಸ್ ಎ ಇದಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಇನ್ನೂ ಬರಲಿ ಮತ್ತು ಸಿನಿಮಾ ಚೆನ್ನಾಗಿ ಓಡಲಿ. ನಿಮ್ಮೆಲ್ಲರ ಸಹಕಾರ ಬೇಕು. ಪ್ರತಿಯೊಬ್ಬರಿಗೂ ನಾನು ಅಷ್ಟೇ ಕೇಳಿರೋದು, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ನಮಸ್ಕಾರ. ವಿಷ್ಣು ಅವರು ತುಂಬ ಎಫರ್ಟ್ ಆಗಿದ್ದಾರೆ. ಬೆಸ್ಟ್ ಆಫ್ ಲಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಲೆಟಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ವಿನಂತಿ ಎಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಮಯ ತುಂಬ ತೊಗೊತಾ ಇದ್ದೀವಿ, ಯಾರು ಬೇಜಾರಾಗಬೇಡಿ. ನಂಗೆ ಗೊತ್ತಾಗ್ತಾ ಇದೆ, ಆದರೆ ಮಾತಾಡಬೇಕಾಗುತ್ತೆ. ಸರಿ, ವಿಷ್ಣು ಅಂತ. ನಾನು ಆಲ್ರೆಡಿ ಒಂದು 3 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ, ಆ್ಯಕ್ಟು ಸಹ ಮಾಡಿದ್ದೀನಿ. ಇದು ನನ್ನ ಒಂದು ಪುಟ್ಟ ಕಲ್ಪನೆಯ ಚಿತ್ರ. ಇದು
ಮಕ್ಕಳಿಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಹಂಬಲದಿಂದ ಈ ಸಿನಿಮಾನ ಕತೆ ಬರೆದು ನಿರ್ದೇಶನ ಮಾಡಿದ್ದೀನಿ. ಈ ಥರ ಚಿತ್ರ ಬಂದು ಸುಮಾರು 35 ಇಯರ್ಸ್ ಬ್ಯಾಕಲ್ಲಿ ಬಂದಿದ್ದು. ಅರ್ಜುನ್ ಸರ್ಜಾ ಅವರು ಮಾಡಿದಂಥ ಸಿಂಹದವರಿ ಸೈನ್ಯ ಸಿನಿಮಾ ಮತ್ತು ನಾಗರಹೊಳೆ ಸಿನಿಮಾಗಳು ಬಂದಿದ್ದು. ಅದೇ ಥರ ಈ ಸಿನಿಮಾಗಳು ಮಕ್ಕಳು ನೋಡೋಕೆ ಬರ್ತಾರೆ. ಈಗ ಮಕ್ಕಳು ಸಿನಿಮಾ ಅಂದಿದ ತಕ್ಷಣವೇ ಎಲ್ಲರೂ ಮಕ್ಕಳುದ ಆಫ್ಟರ್ ಬಿಟ್ಟ ಈ ಥರ ಮೈಂಡ್ ಸೆಟ್ಟಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ. ಕಮರ್ಷಿಯಲ್ ಸಿನಿಮಾ ಇಲ್ಲ, ಇದ್ಯಾವುದು ಆರ್ಟ್ ಸಿನಿಮಾ ಅಂತ ಬರ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಈ ಥರದ್ದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಿನಿಮಾ ನೋಡಬೇಕು, ಆ ಥರ ಒಂದು ಕತೆ ಮಾಡಬೇಕು ಅಂದ್ಬಿಟ್ಟು ಈ ಕತೆನ ಮಾಡಿ ಇದನ್ನು ನಿರ್ದೇಶನ ಮಾಡಿದ್ದೀನಿ. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಏನಿದ್ರು ಎಫೆಕ್ಟ್ ಹಾಕಿ ಹೇಳ್ದಂಗೆ ಕೇಳಿ ಎಲ್ಲ ನೀಟಾಗಿಯೇ ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಧನ್ಯವಾದ. ಹಾಗೆ ಈ ಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ದಯವಿಟ್ಟು ಬೇಕು. ಯಾಕಂದರೆ ನಾನು ಜಾಸ್ತಿ ಮಾತಾಡಲ್ಲ, ಶಾರ್ಟ್ ಸ್ಪೀಟಾಗಿ 2 ಮಾತಲ್ಲಿ ಹೇಳ್ಬಿಡ್ತೀನಿ. ನಿಮ್ಮ ಸಪೋರ್ಟು ದಯವಿಟ್ಟು ನಮ್ಮ ಚಿತ್ರಕ್ಕೆ ಬೇಕು, ಇದನ್ನು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಡೈರೆಕ್ಟ್ರೆ ಹೇಳಿ, ಕಾನ್ಸೆಪ್ಟ್ ಒಳ್ದಿದ್ದಕ್ಕೆ ಅಂದರೆ ಮಕ್ಕಳು ಸಿನಿಮಾ ಕಾಡೆಲ್ಲ ಶೂಟ್ ಮಾಡಿದ್ದೀರಾ, ಏನು ಹೇಳಕ್ಕೆ ಹೊರಟಿದ್ದೀರಾ ಸರ್? ಮಕ್ಕಳು ಅಂದರೆ ಬರೀ ಏನೋ ಒಂದು ತಿಳ್ಕೊಂಡು ಏನೋ ಹೋಗ್ತಾರೆ ಅಂತಲ್ಲ. ಮಕ್ಕಳಲ್ಲಿ ಏನಿದೆ, ಒಳಗೆ ಏನು ಶಕ್ತಿ ತುಂಬಿದೆ, ಅವ್ರ ಕೈಯಲ್ಲಿ ಮಾಡೋಕ್ಕೆ ಏನು ಆಗ್ಬೋದು, ಈ ವಯಸ್ಸಲ್ಲಿ ಮಾಡೋ ಮೆಂಟಾಲಿಟಿ ಇದೆಯಾ, ಸಾಹಸ ಮಾಡೋ ತಾಕತ್ ಇದೆಯಾ, ಬುದ್ಧಿ ಏನು, ಈಗಿನ ಫ್ಯೂಚರಲ್ಲಿ ಮಕ್ಕಳು ಯಾವ ರೀತಿ ಫಾರ್ವರ್ಡಲ್ಲಿದ್ದಾರೆ, ಅವ್ರ ಕೈಯಲ್ಲಿ ಆಗ್ತದೆ ಅನ್ನೋದನ್ನ ತೋರ್ಸಕ್ಕೆ ಹೋಗಿದ್ದೀನಿ ಸರ್. ಇದರಲ್ಲಿ ಸಾಹಸ ಮಾಡಿ ಸಿನಿಮಾನ ಒಂದು ಅಡ್ವೆಂಚರ್ ಆಗಿ ಆ ಕಾಡು ಒಳಗೆ ಯಾವ ರೀತಿ ಸಾಹಸ ಪಟ್ಟು ಆ ಕತೆ ಫುಲ್ಲು ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ ಸರ್. ಒಟ್ಟಲ್ಲಿ ಮಕ್ಕಳಲ್ಲಿ ಆಂಬಿಷನು ಇದೆ, ಇದು ನೋಡಿದ್ರೆ ಮಕ್ಕಳು ಧೈರ್ಯ ಬರುತ್ತೆ. ಈ ಥರ ನಮ್ಮ ಪೇರೆಂಟ್ಸ್ಗೆ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳು ಈ ಥರ ಆಗ್ಬೋದಾ, ಆಮೇಲೆ ಮಕ್ಕಳು ನಾನು ಈ ಥರ ಆಗ್ಬೋದಾ, ಅವ್ರ ಶಕ್ತಿ ಆ ಥರ ಮೈಂಡ್ ಸೆಟ್ ಬರುತ್ತೆ. ಅಂದರೆ ಒಳ್ಳೆ ಮೆಸೇಜೇ ಕೊಟ್ಟಿದ್ದೀನಿ ಸರ್. ಇದರಲ್ಲಿ ಯಾವ್ದಾದ್ರು ಇಶ್ಯೂ ಬಗ್ಗೆ ತೊಗೊಂಡಿದ್ದೀರಾ ಮಕ್ಕಳ ಮುಖಾಂತರ ಏನಾರು ಹೇಳಕ್ಕೆ ಸರ್? ವಿಶ್ವನಾಥ್ಗಿಂತ ಒಂದು ಸರ್, ಇದು ಅಂಬರ್ಗುಡ್ಡ ಅನ್ನೋದೇ ಒಂದು ಒರಿಜಿನಲ್ ಸರ್. ಅದು ಬಂದು ಸಹ್ಯಾದ್ರಿ ಬೆಟ್ಟದಲ್ಲಿ ಈಗಲೂ ಸುಳ್ಳಳ್ಳಿ ಅಂತ ಬರುತ್ತೆ. ಇದರಲ್ಲಿ ಯಾವುದು ನಮ್ಮ ಕೊಲ್ಲೂರು ಮೂಕಾಂಬಿಕೆ ಇದರಲ್ಲಿ ಬರುತ್ತೆ. ಅದು ಆ ಸುಳ್ಳಳ್ಳಿ ಅನ್ನೋ ಜಾಗದಲ್ಲಿ ಅಂಬರ್ಗುಡ್ಡ ಅನ್ನೋದೊಂದು ಇದೆ. ಅದು ಏನಾಗಿತ್ತು ಅಂದರೆ ಫಸ್ಟು ಈ ನಮ್ಮ ಕೆಲವರು ಅದು ಹೇಳ್ಬೇಕೇನೋ ಗೊತ್ತಿಲ್ಲ, ಹೇಳ್ತೀನಿ ಸರ್. ವಿಜಯ ಮಲ್ಯವರು ಮತ್ತು ಅಶೋಕ್ ಗಣಿಯವರು ಅದನ್ನು ಮೈನ್ಸ್ ಮಾಡೋದಕ್ಕಂತ ಹೋಗಿದ್ದು, ಚಿನ್ನದ ಗಣಿ. ಅದು ತುಂಬ ದೊಡ್ಡ ಇಶ್ಯೂ ಆಗಿತ್ತು. ನೀವು ಆಲ್ಮೋಸ್ಟ್ ಪಬ್ಲಿಷ್ ಮಾಡಿರ್ತೀರ ಪೇಪರಲ್ಲಿ. ಶಿವಮೊಗ್ಗದ ಫುಲ್ ಸ್ಟ್ರೈಕ್ ಆಗಿತ್ತು, ಅದು ಮಾಡಬಾರ್ದು ಅನ್ನೋದು ಅಂತ. ಆ ಬೆಟ್ಟದಲ್ಲಿ ಈಗಲೂ ಭೈರವನ ಗುಡಿ ಇದೆ, ಒಂದೊಂದು ಪೀಸು ಸಹ ಚಿನ್ನದ ಗಣಿನೇ ಈಗಲೂ ಸಹ ಇದೆ. ಆದರೆ ಅದನ್ನು ಯಾವುದು ಗೌರ್ಮೆಂಟ್ ಅಲೌಟ್ ಮಾಡಿಲ್ಲ. ಆ ವಿಚಾರವಾಗಿ ನಾನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಸರ್. ಅದನ್ನು ಮಕ್ಕಳು ಯಾವ ರೀತಿ ಕಂಡುಹಿಡಿತಾರೆ, ಆ ಜಾಗನ ಹೇಗೆ ಹೋಗುತ್ತೆ, ಪ್ಲೇ ಮಾಡ್ತಾರೆ, ಆ ಮಧ್ಯದಲ್ಲಿ ಎಂತೆಂಥ ಕ್ಯಾರೆಕ್ಟರ್ಗಳು ಬರ್ತವೆ ಅನ್ನೋದು ಪಿಕ್ಚರಲ್ಲಿದೆ ಸರ್. ಓಕೆ, ಕಾಡೋಗಡೆ ಮಕ್ಕಳು ಮ್ಯಾನೇಜ್ ಮಾಡೋದು ಹೇಗಿತ್ತು ಅಂತ ಸರ್? ಅಯ್ಯೋ ಮಕ್ಕಳದ ಸರ್, ಪಾಪ ತುಂಬ ಕಷ್ಟಪಟ್ಟರು, ಎಲ್ಲ ಸಪೋರ್ಟ್ ಮಾಡಿದ್ರು. ಬೆಳಗ್ಗೆನೇ ಎಬ್ಬರ್ಸೋದು, 4 ಗಂಟೆಗೆ ಎಬ್ಬರ್ಸ್ತಾ ಇದ್ದೆ, ಎದ್ದೋಳ್ತಾ ಇರೋರು. ಯಾಕಂದರೆ ಈ ಕಾಲ ಮಕ್ಕಳು ಎದ್ದೋಳಲ್ಲ, ಆದರೂ ಎದ್ದೋಳ್ತಾ ಇದ್ರು ಪಾಪ. ಎದ್ದುಬಿಟ್ಟು ಎಲ್ಲ ಅವನಂತೂ ಅವನ್ನ ಹೊಡೆದು ಬರೆದು ಎಬ್ಬರಿಸ್ಬೇಕಿತ್ತು ಅವನ್ನ, ಗಣೇಶನ್ನ. ಅವ್ನು ಕೇಳ್ತಾನೆ ಇರಲಿಲ್ಲ. ಅವನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಅವ್ನು ಮಾದೇಶ ಅನ್ನೋನು ಬಿಟ್ಬಿಟ್ಟಿದೆ. ಅವ್ನು ಸ್ನಾನ ಮಾಡಿಸೋದು ಅವನೇನೆ, ಬಟ್ಟೆ ಹಾಕ್ಸೋದು ಅವನೇನೆ, ಕರ್ಕೊಂಬರೋದು ಅವನೇನೆ. ಎದ್ದೋಳ್ತಾ ಇರಲಿಲ್ಲ ಅವ್ನು ಒಬ್ಬನಿಗೆ. ಇಲ್ಲ ನಾನು ಬರಬೇಕಿತ್ತು, ಯಾರಿಂದ ಎಲ್ಲರಿಗೂ ಆವಾಜ್ ಹಾಕ್ಬಿಡೋನು, ನಾನೇ ಹೋಗ್ಬೇಕಿದ್ದೆ ಅಲ್ಲಿಗೆ ಕಡೆಗೆ, ನನಗೆ ಎದುರ್ತಾ ಇದ್ದಿದ್ದು. ಆಮೇಲೆ ಬರೋನು. ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಜಿಗಣೆಗಳ ಕಾಟ. ಅಷ್ಟರಲ್ಲಿ ನಮ್ಮ ಚಿಕ್ಕ ಮಗಳಿಗೆ ಹಾವು ಕಚ್ಬಿಡ್ಬೇಕಿತ್ತು, ಸ್ನೇಕ್ ಈ ಕೊಳಕು ಮಂಡಲ. ಅದೃಷ್ಟವಶ ಬಚಾವಾದ್ಲು. ಈ ಥರ ತುಂಬ ಹಾವುಗಳು ತುಂಬ ಅಲ್ಲಿ ಬಂದ್ಬಿಟ್ಟು ಹಾಡಿಗೇರಿ ಅಂತ ತುಂಬ ಜೋಗ್ ಫಾಲ್ಸ್ ಬ್ಯಾಕ್ ಸೈಡಲ್ಲಿ ಕಾಡಿರೋದು. ಅದು ನಾವು ಏನೇ ಬರಬೇಕು ಅಂದ್ರೂ 30-35 ಕಿಲೋಮೀಟರ್ಸು ಮೇನ್ ರೋಡ್ 1 ಅವರ್ ಗೇರ್ ಸೊಪ್ಪಾಗಿ ಬರಬೇಕು. ಇಲ್ಲಾಂದರೆ ಎಲ್ಲೂ ಅಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ. ನನ್ನ ಸ್ನೇಹಿತರ ಮನೆ 2 ಮನೆ ಇತ್ತು, ಅಲ್ಲೇ ಹಾಟ್ ಅದು. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ನನಗೆ ಹಿಂಗೆ ಬೇಕು ಹಂಗೆ ಏನೂ ಕೇಳಿಲ್ಲ, ಹಠ ಮಾಡಿಲ್ಲ. ಏನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು ಮಕ್ಕಳು. ಪಾಪ ಅದು ಖುಷಿ ಪಡ್ತೀನಿ ಸರ್. ಈ ಮಕ್ಕಳು ನಾನು ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ, ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ, ಮೈಂಡ್ ಅಪ್ಸೆಟ್ಟು ಮಾಡ್ಕೊಂಡಿಲ್ಲ. ಕೆಲವು ಸರಿ ನಾನು ಬೈದು ಬಿಟ್ಟಿದ್ದೀನಿ ಕೋಪ ಬಂದು. ಯಾಕಂದರೆ ಮಳೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಬೈಕೊಂಡ್ರೆ ಏನೋ. ಎಲ್ಲರಾದ್ರೂ ಸಾರಿ ನನ್ನ ಟೀಮ್ ವರ್ಕವ್ರಿಗೆ. ನಾನೇನಾದರೂ ಕೋಪದಲ್ಲಿ ಅಂದಿದ್ರು, ಈಗ ಒಂದು ಸಾರಿ ಕೇಳ್ತಾ ಇದ್ದೀನಿ. ಸರ್ ಕೇಳಿದ್ದಕ್ಕೆ ವಿಚಾರ ಆಗೇ ಬಂತು. ಪ್ರಾಣಿಗಳು ತೋರಿಸಿದಿರಲ್ಲ, ಅದು ರಿಯಲ್ ಅಥವಾ CG ಮಾಡಿ? ಸರ್ ರಿಯಲ್ ಸರ್. ಅದಕ್ಕೆ ತುಂಬ ಕಷ್ಟಪಟ್ಟೆ ಸರ್. ಯಾಕಂದರೆ ನಮ್ಮಲ್ಲಿ ಇಲ್ಲಿ ಫಸ್ಟು ಬೆಂಗಳೂರು JP ನಗರಲ್ಲಿತ್ತು, ಕೋರಮಂಗಲದಲ್ಲಿ, ಅಲ್ಲಿಲ್ಲ. ಆಮೇಲೆ ಚೆನ್ನೈಲಿತ್ತು, ಮೊದಲು ತೊಗೊತಾ ಇದ್ದು. ಈಗ ಅಲ್ಲೂ ಇಲ್ಲ, ಸೀದಾ ಹರಿಯಾಣ ಸರ್. ಹರಿಯಾಣ ಏನಿದೆ ಆನ್ಲೈನಲ್ಲೇ ನಾವು ತೊಗೋಬೇಕು, ಒಂದು ಟಾಕಿಂಗ್ ಇಲ್ಲ, ಆನ್ಲೈನಲ್ಲಿ 2 ತಿಂಗಳು ಸದಾಯಿಸಿದ್ರು ಸರ್ ನಮಗೆ ಸಿಗೋಕ್ಕೆ. ಪರ್ಮಿಷನ್ಗೆ ತುಂಬ ಕಷ್ಟಪಟ್ಟೆ, ಪರ್ಮಿಷನ್ ತೊಗೊಂಡೆ. ಕರಡಿನೂ ಯೂಸ್ ಮಾಡಿ, ಎಲ್ಲ ಕರಡಿ, ಆನೆ, ಹುಲಿ, ಸಿಂಹ ಎಲ್ಲ ಬನ್ನರಘಟ್ಟ ಝೂಲೇ ನಾವು ಶೂಟ್ ಮಾಡಿದ್ದು. ಕೆಲವು ನಮ್ಮ ಪೈತಾನು ಮತ್ತು ಇದೆಲ್ಲ ಹೆಬ್ಬಾವು ಇವೆಲ್ಲ ರಿಯಲ್ ಆಗಿ ಅದು ತರಿಸಿ ಸ್ಪಾಟಲ್ಲೇ ಮಾಡಿದ್ವಿ. ಅದನ್ನು
ಇವ್ನ ಮಾತ್ರ ಅಲ್ಲೇ ಶೂಟ್ ಮಾಡಿದ್ದು, ಇವನಲ್ಲೇ ತರಿಸಿದ್ದು. ಮತ್ತು ಕುದುರೆಗಳು ಇವೆಲ್ಲ ಯೂಸ್ ಮಾಡಿದ್ವಿ. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಸರ್? ಎಲ್ಲ ಒಂದು 22 ಡೇಸು. ಟೆಕ್ನಿಷಿಯನ್ಸ್ ಬಗ್ಗೆ ಟೆಕ್ನಿಷಿಯನ್ಸು ಅಷ್ಟೇ ಸರ್, ತುಂಬ ಕಷ್ಟ. ಅವರು ನಮ್ಮ ಜೊತೆ ಸಪೋರ್ಟ್ ಚೆನ್ನಾಗಿ ಮಾಡಿದ್ರು. ಯಾರ್ಯಾರು ಮಾಡಿದ್ದಾರೆ? ನಮ್ಮ ಇದು ದೀಪಕ್ ಕ್ಯಾಮ್ರಾಮ್ಯಾನು, ಈಗ ನಮ್ಮ ಮ್ಯೂಸಿಕ್ ಬಂದ್ಬಿಟ್ಟು ಆಕಾಶ್ ಪರ್ವ, ಸಾಹಿತ್ಯ ನಮ್ಮ ನಾಗೇಂದ್ರ ಪ್ರಸಾದ್ ಮತ್ತು ವಿನೋದ್ ಅಂತ, ಸಿಂಗರ್ಸ್ ಅನಿರುದ್ಧ್ ಶಾಸ್ತ್ರಿ ಮತ್ತು ಅದಿತಿ ಆಕಾಶ್ ಪರ್ವ ಮಾಡಿದ್ದಾರೆ. ಮೇಕಪ್ಪು ನಮ್ಮ ರಾಜು ಅಂತ. ಆಮೇಲೆ ನನ್ನ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮಾದೇಶು ಮತ್ತು ರವಿ ಕೊಳ್ಳೇಗಾಲ ಮತ್ತು ಸ್ವಾಮಿ, ಇವರೆಲ್ಲ ತುಂಬ ಜನ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಸಪೋರ್ಟು ಮಾಡಿದ್ರು ಸರ್. ಯಾರು ಏನು ತೊಂದರೆ ಏನು ಮಾಡ್ಕೊಂಡಿಲ್ಲ ಪಾಪ. ನಿಂತು ಒಂದು ಕೆಲಸ ನಮ್ಮ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸನೂ ಸಹ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ತಾವೆಲ್ಲರೂ ಆಗಮಿಸಿದ್ದೀರಾ. ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ, ನಾಯಕ ನಟರಿಗೆ, ನಿರ್ದೇಶಕರಿಗೆ ಹಾಗೂ ಇಲ್ಲಿ ನಿಂತಿರ್ತಕ್ಕಂತಹ ಎಲ್ಲ ಗೀತೆಗಳು ಕೂಡ ನಾಡಿನಾದ್ಯಂತ ಪಸರಿಸಲಿ ಅಂತ ಹೇಳ್ತಾ, ಅಂಬರಗುಡ್ಡ ಈ ಚಿತ್ರ ಯಶಸ್ಸನ್ನು ಕಾಣಲಿ ಅಂತ ತಮ್ಮೆಲ್ಲರ ಪರವಾಗಿ ಭಗವಂತರಲ್ಲಿ ಕೇಳ್ಕೊತಾರೆ.